ಇನ್ನು ಮೈಸೂರಲ್ಲಿ ಆಟೋ ಗ್ಯಾಸ್ ಇಲ್ಲದೆ ಚಾಲಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಹಿನ್ನೆಲೆಯಲ್ಲಿ ಚಾಲಕರಿಗೆ ಫೈನಾನ್ಷಿಯರ್ ಒಬ್ಬರು 200 ರೂಪಾಯಿ ಸಹಾಯಧನವನ್ನು ಮಾಡಿದ್ದಾರೆ. ಮೈಸೂರಲ್ಲಿ ಆಟೋ ಗ್ಯಾಸ್ ಸಿಗದೆ ಚಾಲಕರು ಪರದಾಡುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಫೈನಾನ್ಷಿಯರ್ ಒಬ್ಬರು 200 ರೂಪಾಯಿ ಸಹಾಯಧನವನ್ನು ಮಾಡಿದ್ದಾರೆ. ಆಟೋ ಫೈನಾನ್ಷಿಯರ್ ಕಿರಣ್ ರಾಜ್ ಹಣವನ್ನು ಹಂಚಿಕೆ ಮಾಡಿದ್ದಾರೆ. ಒಂದೇ ದಿನ ಬರೋಬ್ಬರಿ 5 ಲಕ್ಷ ರೂಪಾಯಿ ಸಹಾಯದ ರೂಪದಲ್ಲಿ ಆಟೋ ಚಾಲಕರಿಗೆ ಹಂಚಿದ್ದಾರೆ. ನಾನು ಆಟೋದಿಂದಲೇ ಹಣ ಗಳಿಸಿದ್ದೀನಿ, ಇದೀಗ ಆಟೋ ಚಾಲಕರೇ ಸಮಸ್ಯೆಗೆ ಸಿಲುಕಿದ್ದಾರೆ, ಹೀಗಾಗಿ ಅವರ ಸಂಕಷ್ಟಕ್ಕೆ ಮಿಡಿಯೋದು ನನ್ನ ಕೆಲಸ ಅಂತ ಪವರ್ ಟಿವಿಗೆ ಫೈನಾನ್ಷಿಯರ್ ಕಿರಣ್ ರಾಜ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಸ್ರೇಲ್ ನಡೀತಿರುವಂತಹ ಯುದ್ಧದ ಎಫೆಕ್ಟ್ ಮೈಸೂರು ಕೂಡ ತಟ್ಟಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಆಟೋ ಚಾಲಕರಿಗೆ ಸಂಕಷ್ಟ ಎದುರಾಗಿರುವಂತದ್ದು. ಗ್ಯಾಸ್ನ ಅಭಾವದಿಂದಾಗಿ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಹಂಗಾಗಿ ಸರ್ದಿ ಸಾಲಿನಲ್ಲಿ ನಿಂತು ಆಟೋ ಚಾಲಕರು ಗ್ಯಾಸ್ ಇಂದ ತುಂಬಿಸಿಕೊಳ್ತಾ ಇರುವಂತದ್ದು. ಆಟೋ ಚಾಲಕರ ಸಂಕಷ್ಟಕ್ಕೆ ಒಂದು ಸ್ಪಂದಿಸುವಂತ ನಿಟ್ಟಿನಲ್ಲಿ ಕಿರಣ್ ಕುಮಾರ್ ಎಂಬ ವ್ಯಕ್ತಿ ಕೂಡ ಪ್ರತಿ ಆಟೋ ಚಾಲಕರಿಗೂ ಕೂಡ ಕಿರಣ್ ರಾಜ್ ಎಂಬುವರು ಪ್ರತಿ ಆಟೋ ಚಾಲಕರು ಕೂಡ 200 ರೂಪಾಯಿಗಳನ್ನು ಕೊಡುವುದರ ಮುಖಾಂತರವಾಗಿ ಹಾಗೂ ಆಟೋ ಚಾಲಕರ ಒಂದು ಸಂಕಷ್ಟವನ್ನ ನೀಗಿಸ್ತಾ ಇರುವಂತದ್ದನ್ನು ನೋಡಬಹುದಾಗಿರುವಂತದ್ದು. ಪ್ರಮುಖವಾಗಿ ಕಿರಣ್ ರಾಜ್ ಮೂಲತಃ ಮೈಸೂರಿನವರಾದಂತಹ ಕಿರಣ್ ರಾಜ್ ಅವರು ಇವರು ಆಟೋ ಚಾಲಕರು ಈ ಭಾಗದಲ್ಲಿ ಅಂದ್ರೆ ಯುದ್ಧದ ಎಫೆಕ್ಟ್ ಇಂದಾಗಿ ಕೂಡ ಸಾಕಷ್ಟು ಗ್ಯಾಸ್ನ ಅಭಾವದಿಂದಾಗಿ ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವರಿಗೆ ಒಂದು ಕಷ್ಟಕ್ಕೆ ಸ್ಪಂದನೆ ಮಾಡಬೇಕು, ಅವರಿಗೆ ಸಹಾಯ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಒಂದು ಅಂದ್ರೆ ಈ ಭಾಗದಲ್ಲಿ ಅಂದ್ರೆ ಧನ್ವಂತರಿ ರಸ್ತೆಯಲ್ಲಿರುವಂತಹ ಪೆಟ್ರೋಲ್ ಬ್ಯಾಂಕ್ ನಲ್ಲಿ ಗ್ಯಾಸ್ ಅನ್ನು ತುಂಬಿಸಿಕೊಳ್ಳಕ್ಕೆ ಬರ್ತಿರುವಂತಹ ಎಲ್ಲಾ ಆಟೋ ಚಾಲಕರು ಕೂಡ 200 ರೂಪಾಯಿಗಳನ್ನು ಕೊಡುವುದರ ಮುಖಾಂತರವಾಗಿ ಒಂದು ಮಾನವೀಯತೆಯನ್ನು ಮೆರೆಯುತ್ತಿರುವಂತದ್ದು. ಅಂದ್ರೆ ಇವರ ಈಗೂ ಕೂಡ ಅವರು ಒಂದು ಬರುವಂತಹ ಒಂದು ನಿಟ್ಟಿನಲ್ಲಿ ಒಂದು ಆಟೋ ಚಾಲಕರಿಗೆ ಒಂದು ಸಂಕಷ್ಟ ಎದುರಾಗಿರುವಂತಹ ಆಟೋ ಚಾಲಕರಿಗೆ ಸಹಾಯ ಮಾಡ್ತಿದ್ದೀರಾ. ಹೇಗೆ ಸರ್, ಹೇಗೆ ಮನಸ್ಸು ಬಂತು ಈ ಆಟೋ ಚಾಲಕರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ? ನೀವು ಯಾವ ಕೆಲಸ ವಾಕಿಂಗ್ ಹೋಯ್ತಾ ಇದೆ ನೋಡಿದ್ರೆ ಇಷ್ಟೊಂದು ಆಟೋಗಳು ನಿಂತಿದೆ. ಪಾಪ ರಾತ್ರಿಯಿಂದ ಅವರು ಕಾಯ್ತಾವ್ರೆ. ಎಲ್ಲಾ ಬಂಕಲ್ಲಿ ಒಂದೊಂದ್ ಕಡೆ ಒಂದೊಂದ್ ರೈಟ್ ಇದೆ, ಬೇರೆ ಕಡೆ 95 ಇದೆ, 105 ಇದೆ, 110 ಇದೆ. ಈ ಗಣೇಶ್ ಪೆಟ್ರೋಲ್ ಬಂಕಲ್ಲಿ ಪರವಾಗಿಲ್ಲ 83 ರೂಪಾಯಿ ಇದೆ ರೈಟು. ಬಹಳ ಅನುಕೂಲ ಈ ಬಂಕೆಲ್ಲ ಆಯ್ತಾ ಇದೆ. ಪಾಪ ಇಷ್ಟೊಂದು ಆಟೋಗಳು ನಿಂತ್ಕೊಂಡು 4 ಇಂದ 5 ಸಾವಿರ ಆಟೋ ನಿಂತಿದ್ದಾರೆ. 7-8 ಕಿಲೋಮೀಟರ್ ಗಂಟ ಇವರು ಇದ್ ಮಾಡ್ತಾ ಇದ್ದಾರೆ. ಕೊಟ್ಟ ಇವ್ರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ನನ್ ಮನ್ಸು ಬಂತು, ಇವ್ರಿಗೆ 200 ರೂಪಾಯಿ ನನ್ ಕೈಯಿಂದ ಸಹಾಯ ಮಾಡ್ಬೇಕಂತ ಮಾಡಿದೀನಿ. ಬೆಳಗ್ಗೆಯಿಂದ ಹೆಚ್ಚು ಕಡಿಮೆ ಒಂದು 4 ಲಕ್ಷ ಮಾಡಿ ಒಂದ್ 5 ಲಕ್ಷ ರೂಪಾಯಿ ಗಂಟ ಮಾಡ್ಬೇಕಂತ ಇವತ್ತು ನನಗೆ ಮನ್ಸಲ್ಲಿ ಬಂದಿದೆ. ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಈ ತರ ಇಲ್ಲ, 2-3 ಕಡೆ ನಡೀತಾ ಇದೆ. ನಮ್ಮ ಮಗ ಇನ್ನೊಬ್ಬ ಕಡೆ ವಿಶಾಲ್ ಅಂತ ಇದ್ದಾನೆ, ಅಲ್ಲೂ ಕೊಡ್ತಾವನೆ NR ಮೂಲ. ಮತ್ತೆ ಇನ್ನೊಂದ್ ಕಡೆ ನಮ್ಮ ಮಗ ಇನ್ನೊಬ್ಬ ಹೋಗಿದ್ದಾನೆ ನಿಖಿಲ್. ಎಲ್ಲಾ ಕಡೆನೂ ಕೊಡ್ತಾ ಇದೀವಿ, ಹಂಚ್ತಾ ಇದೀವಿ ದುಡ್ಡು. ಇಲ್ಲಿ ಆಟೋಗಳು ಜಾಸ್ತಿ ಆಟೋ ಚಾಲಕರ ಸಂಕಷ್ಟಕ್ಕೆ ಒಂದು ಸ್ಪಂದಿಸುವಂತಹ ನಿಟ್ಟಿನಲ್ಲಿ ಕಿರಣ್ ರಾಜ್ ಎಂಬ ವ್ಯಕ್ತಿ ಕೂಡ ಪ್ರತಿ ಆಟೋ ಚಾಲಕ ಕೂಡ 200 ರೂಪಾಯಿಯನ್ನು ಕೊಡುವುದರ ಮುಖಾಂತರವಾಗಿ ಮಾನವೀಯತೆ ಮೆರೆತಿರುವಂತದ್ದು. ಪ್ರಾಚ್ಯ ರಾಷ್ಟ್ರಗಳಲ್ಲಿ ಕೂಡ ಯುದ್ಧದ ಎಫೆಕ್ಟ್ ನೇರವಾಗಿ ಆಟೋ ಚಾಲಕರಿಗೆ ತಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವರ ಜೀವನವನ್ನು ನಡೆಸೋದಕ್ಕೆ ಕಷ್ಟವಾಗಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಸಣ್ಣ ಸಹಾಯವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರಿ ಜೊತೆ ಪ್ರೇಮ್, ಮೈಸೂರು.